ಓಂ ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಈ ಒಂದು ಮಾಸದಲ್ಲಿ ಕುಟುಂಬ ಸೌಖ್ಯ, ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ವಿದ್ಯಾಭ್ಯಾಸ ಪರೀಕ್ಷೆಗಳಲ್ಲಿ ಅನುಕೂಲತೆ. ಇದು ಮಕರ ರಾಶಿಯವರ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ. ಸ್ವಲ್ಪ ಮಟ್ಟಿಗೆ ಅನುಕೂಲತೆ ಮಕರ ರಾಶಿಯವರಿಗೆ ಒದಗಿ ಬರ್ತಾ ಇದೆ. ಇನ್ನೂ ಅನೇಕ ಪ್ರಕಾರದ ವಿಷಯವನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವಾಸ್ತುವಿಗೆ ಸಂಬಂಧಪಟ್ಟಂಥ ಏನಾದರೂ ಸಂಶಯ ಇತ್ತು ಅಂದರೂ ಕೂಡ ಅದನ್ನು ಕೂಡ ನೀವು ನಮ್ಮ ಚಾನಲ್ನಲ್ಲಿ ನೋಡಬಹುದು. ಕುಜದೋಷ, ಕುಂಭ ವಿವಾಹ, ಸರ್ಪದೋಷ ಇದೆಲ್ಲವನ್ನು ನೀವು ತಿಳ್ಕೊಳ್ಬಹುದು. ಗೃಹ ಪ್ರವೇಶ ಮುಹೂರ್ತಗಳನ್ನು ಕೂಡ ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ವಿಶೇಷವಾಗಿ ಮಕರ ರಾಶಿಯವರಿಗೆ ಷಷ್ಠದಲ್ಲಿ ಗುರು ಮುಂದುವರಿತಾ ಇದ್ದಾನೆ. ಅಂದರೆ ಗುರುಬಲ ಕಡಿಮೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಧ್ಯದಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಖಂಡಿತವಾಗಲೂ ಮುಂದುವರಿಯುತ್ತೆ. ಆದರೆ ಶುಕ್ರ ಮತ್ತು ಶನಿ ಈಗಷ್ಟೇ ಸಾಡೆಸಾತಿಯಿಂದ ಹೊರಗಡೆ ಬಂದುಬಿಟ್ಟು ಒಂದಷ್ಟು ಒಳ್ಳೆಯ ಫಲವನ್ನಂತೂ ನಿಮಗೆ ಖಂಡಿತವಾಗಿ ಕೊಡ್ತಾನೆ ಶನಿ. ಹಾಗಾಗಿ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನೀವು ನೋಡ್ತೀರ. ಅಂದರೆ ಮಾನಸಿಕ ನೆಮ್ಮದಿ ಖಂಡಿತವಾಗಿಯೂ ಇರುತ್ತೆ. ಇಷ್ಟು ದಿವಸದವರೆಗೆ ಏನು ಮನಸ್ಸು ಡಿಸ್ಟರ್ಬ್ ಆಗುತ್ತೋ ಆ ಡಿಸ್ಟರ್ಬೆನ್ಸ್ ನಿಮಗೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟನ್ನು ನೀವು ಖಂಡಿತವಾಗಿಯೂ ಕಾಣ್ತೀರಾ. ಯಾಕೆಂದರೆ ಲಾಭದ ಮೇಲೆ ಶುಕ್ರ ದೃಷ್ಟಿ ಇರೋದರಿಂದ, ಒಳ್ಳೆಯ ಶುಕ್ರನ ದೃಷ್ಟಿ ಇರೋದರಿಂದ ನೀವು ಮಾಡುವಂಥ ಈ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ಸಕ್ಸಸ್ ಖಂಡಿತವಾಗಿಯೂ ಕಾಣಿಸುತ್ತೆ. ಪಂಚಮದಲ್ಲಿ ಒಳ್ಳೆಯ ಶುಕ್ರ ಇರೋದ್ರಿಂದನೂ ಕೂಡ ಮಕ್ಕಳು ಯಾರಾದರೂ ಮಕರ ರಾಶಿಯವರಿದ್ದರೆ ವಿದ್ಯಾಭ್ಯಾಸ ಅಥವಾ ನೀವೇನಾದರೂ ಯಾವುದಾದ್ರೂ ಪರೀಕ್ಷೆಗಳಲ್ಲಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಅನುಕೂಲತೆ ಸಿಗುತ್ತೆ. ವಿಶೇಷವಾಗಿ ನೀವು ಒಳ್ಳೆಯ ಪ್ರಯತ್ನವನ್ನು ಮುಂದುವರಿಸಿ ಅದಕ್ಕೆ ನಿಮಗೆ ದೈವಬಲ ಖಂಡಿತವಾಗಿಯೂ ಸಿಗುತ್ತೆ. ಅಷ್ಟೇ ಅಲ್ಲ ನೋಡಿ, ಈ ಶನಿಯ ಸಾಡೆಸಾತಿಯ ಪ್ರಭಾವದಿಂದ ನೀವು ಮುಕ್ತರಾಗಿ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಆತ್ಮವಿಶ್ವಾಸ, ಇಷ್ಟು ದಿವಸ ಅದರ ಕೊರತೆಯಾಗಿತ್ತು, ಯಾವಾಗಲೂ ಮನಸ್ಸಿನಲ್ಲಿ ಕಿರಿಕಿರಿ ಇರ್ತಾ ಇತ್ತು, ಆಲಸ್ಯತನ ಇತ್ತು, ಅದೆಲ್ಲವೂ ದೂರವಾಗಿ ಈಗ ಹೊಸ ಯೋಚನೆಗಳು ಮನಸ್ಸಿನಲ್ಲಿ ಮೂಡಲಿಕ್ಕೆ ಶುರು ಆಗುತ್ತೆ. ಅಂದರೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕಪ್ಪ, ಏನಾದರೂ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋಣ, ಈ ತರಹ ಮನಸ್ಸಿನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೂ ಕೂಡ ನಾವು ಒಂದಷ್ಟು ಸ್ವಲ್ಪ ವಾರ್ನಿಂಗ್, ಯಾಕೆಂದರೆ ಷಷ್ಠದ ಗುರು ಇರೋದರಿಂದ ಈ ಕೆಲಸಗಳನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಸುಮಾರಾಗಿ ಯೋಚನೆ ಮಾಡಿ, ಮೇಲಿಂದ ಮೇಲೆ ಯೋಚನೆ ಮಾಡಿ ಇದನ್ನು ಪ್ರಾರಂಭ ಮಾಡಿ. ಒಂದು ವೇಳೆ ಪ್ರಾರಂಭ ಮಾಡಿದ್ರೂ ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಿಡಿ. ಯಾಕೆಂದರೆ ಸದ್ಯಕ್ಕಂತೂ ನಿಮಗೆ ಆ ವಿಷಯದಲ್ಲಿ ವಿಶೇಷವಾದಂಥ ನಿಮಗೆ ಸಕ್ಸಸ್ ಸಿಗೋದಿಲ್ಲ. ನಿಧಾನವಾಗಿ ಮುಂದುವರೆಸ್ಕೊಂಡು ಹೋಗಿ, ಅದರಿಂದ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಬಂದರೆ ಸ್ವಲ್ಪ ಮಿಶ್ರ ಫಲ ಸಾಧ್ಯತೆ. ಯಾಕೆಂದರೆ ಗುರು ಷಷ್ಠ ಮತ್ತು ಸಪ್ತಮದ ಮೇಲೆ ರವಿ ಭ್ರಮಣವನ್ನು ಮಾಡೋದರಿಂದ ನೋಡಿ, ಪೂರ್ವಾರ್ಧದಲ್ಲಿ ಅಂತಂದರೆ ಸುಮಾರು 15 ತಾರೀಕಿನವರೆಗೆ ಆರೋಗ್ಯದಲ್ಲಿ ವಿಶೇಷವಾದಂಥ ಬದಲಾವಣೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ನಂತರ ಸ್ವಲ್ಪ ಅನಾರೋಗ್ಯ ನಿಮ್ಮನ್ನು ಖಂಡಿತವಾಗಿಯೂ ಕಾಡಿಸುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ನಿಮ್ಮನ್ನು, ಆಮೇಲೆ ತಲೆಗೆ ಸಂಬಂಧಪಟ್ಟಂಥ ಒಂದಷ್ಟು ಅನಾರೋಗ್ಯ ನಿಮ್ಮನ್ನು ಸ್ವಲ್ಪ ಮನಸ್ಸಿಗೆ ಚಿಂತೆಗೆ ಈಡು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಆ ವಿಷಯದಲ್ಲಿ ವಿಶೇಷವಾದಂಥ ಗಮನವನ್ನು ಹರಿಸಿ ಎಚ್ಚರಿಕೆಯನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ನೀವು ಅದರಿಂದ ಪಾರಾಗಬಹುದು. ಕುಜ ಪ್ರಭಾವದಿಂದ ನೋಡಿ, ಕುಜ ಕೂಡ ಅಷ್ಟಮದಲ್ಲಿ ಮುಂದುವರಿತಾ ಇದ್ದಾನೆ. ಸ್ವಲ್ಪ ಗಾಯಗಳಾಗಬಹುದು, ಅಥವಾ ಈ ಅಪಘಾತಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಣ್ಣ ಅಪಘಾತಗಳಿರಬಹುದು. ಆ ತರಹದ ಅಪಘಾತಗಳು, ವಿಶೇಷವಾಗಿ ರಕ್ತ ಗಾಯವಾಗುವಂಥ ಸಾಧ್ಯತೆ ಇರೋದರಿಂದ ಹೊರಗಡೆ ಹೋಗುವಾಗಲಿ ಅಥವಾ ಮನೆಯಲ್ಲೇ ಆಗಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇರತಕ್ಕದ್ದು ಒಳ್ಳೆಯದು. ಅಥವಾ ನಿಮಗೆ ಈ ತರಹ ವ್ರಣಗಳಾಗುವಂಥ ಸಾಧ್ಯತೆ ಕೂಡ ಇರೋದರಿಂದ ಸ್ವಲ್ಪ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಕಾಳಜಿಯನ್ನು ವಿಶೇಷವಾಗಿ ತೆಗೆದುಕೊಳ್ಳಿ. ಯಾಕೆಂದರೆ ರವಿ ಮತ್ತು ಕುಜ ಇಬ್ಬರೂ ಕೂಡ ಆರೋಗ್ಯದ ವಿಷಯದಲ್ಲಿ ನಿಮಗೆ ಖಂಡಿತವಾಗಿಯೂ ತೊಂದರೆಯನ್ನು ಕೊಡ್ತಾರೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿ ನಿಮಗೆ ಡೆವಲಪ್ಮೆಂಟ್ ಜಾಸ್ತಿ ಇಲ್ಲ. ಆದರೂ ಕೂಡ ಇದ್ದ ಪರಿಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋದರೆ ನಿಮಗೆ ಖಂಡಿತವಾಗಿಯೂ ಮುಂದೆ ಆ ವಿಷಯದಲ್ಲಿ ಒಳ್ಳೆಯ ಅನುಕೂಲತೆ ಬರೋದರಿಂದ ಈ ವಿಷಯದಲ್ಲಿ ನೀವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಿ. ಈ ಒಂದು ಮಾಸದಲ್ಲಿ ನೋಡಿ, ವಿಶೇಷವಾಗಿ ಕುಜನ ಆರಾಧನೆಯನ್ನು ಮಾಡಿಕೊಳ್ಳಿ. ಕುಜನಿಗೆ ಸಂಬಂಧಪಟ್ಟಂಥ ಒಂದು ಕೆಂಪು ವಸ್ತ್ರ, ತೊಗರಿಬೇಳೆಯನ್ನು ನವಗ್ರಹ ದೇವಸ್ಥಾನದಲ್ಲಿ ದಾನವನ್ನು ಮಾಡಿದ್ದಾದರೆ
ಸ್ವಲ್ಪ ಆರೋಗ್ಯದ ಸಮಸ್ಯೆಯನ್ನು ನೀವು ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ.